ಬೆಂಬಲವನ್ನು ಕೊಟ್ಟು ಇವತ್ತು ಸರ್ಕಾರದಲ್ಲಿ ಇದ್ದೀವಿ. ಆದ್ರಿಂದ ಕೆಲವು ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನು ನಾವು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ವಿ ಜನಸಾಮಾನ್ಯರಿಗೆ ಕರ್ನಾಟಕ ರಾಜ್ಯದಲ್ಲಿ, ಆ ಒಂದು ಆಶ್ವಾಸನೆಯ ಮೂಲಕ ನಾವು ಈ ಒಂದು ಸಮೀಕ್ಷೆಯನ್ನ ಮಾಡಿ ಹಿಂದುಳಿದ ವರ್ಗದವರಿಗೆ ನಾವು ಶಕ್ತಿಯನ್ನು ತುಂಬುತ್ತೀವಿ ಅಂತ ಹೇಳಿ ಮುಂದೆ ಹೊರಟಾಗ ಕೆಲವು ಶಕ್ತಿಗಳು ಅವರ ವಿರುದ್ಧ, ಅಂದ್ರೆ ಪಕ್ಷದಲ್ಲಿ ಸಹ ಇಲ್ಲ, ಹೊರಗಡೆ ಕೆಲವು ಶಕ್ತಿಗಳು ಯಾರು ಮೀಸಲಾತಿ ವಿರುದ್ಧ ಮತ್ತು ಹಿಂದುಳಿದ ವರ್ಗದ ವಿರುದ್ಧ, ಅಹಿಂದ ವರ್ಗದ ವಿರುದ್ಧ ಇದ್ದಾರೆ, ಅವರು ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಎಲ್ಲ ಅಹಿಂದ ವರ್ಗದ ನಾಯಕರನ್ನ ಸೇರಿಸಿ ಬಹಳಷ್ಟು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ಕ್ರಮ ನಾವು ತೆಗೆದುಕೊಳ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾವು ಮಾಡಿದ್ದೇವೆ. ಇದು ಕೇವಲ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದ್ರಿಂದ ಸರ್ಕಾರ ಇದನ್ನು ಅನುಷ್ಠಾನಕ್ಕೆ ತರ್ತಾ ಇದೆ. ಮೂಲತಃ ಇದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಈ ಒಂದು ಆಶಯ ಸಂವಿಧಾನದಲ್ಲಿ ಇರ್ತಕ್ಕಂಥ ಪಾರ್ಟಿ ಜನಗಳೆಲ್ಲ ತಪ್ಪದಾರಿಗೆ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ನಾವೆಲ್ಲರೂ ಸಹ ಸೇರಿ ಅಹಿಂದ ವರ್ಗದ ನಾಯಕರೆಲ್ಲರೂ ಸಹ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಏನು ನಮ್ಮ ಸಣ್ಣ ಜಾತಿ ಎಲ್ಲವೂ ಸಹ ಸೇರಿ ಅವರ ಒಂದು ಅಂಕಿ ಅಂಶಗಳನ್ನು ಮುಂದೆ ತಂದು ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡೋ ಸಂದರ್ಭದಲ್ಲಿ ಅಹಿಂದ ವರ್ಗಕ್ಕೆ ಯಾವ ರೀತಿಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ಗೊತ್ತಾಗಬೇಕಾದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ದತ್ತಾಂಶಗಳು ಇರಬೇಕಾಗುತ್ತೆ. ಮೊಯ್ಲಿ ಸಾಹೇಬರು ಹೇಳಿದಾಗೆ ಇಂದಿರಾ ಸಾನಿ ಕೇಸ್ಗಿನ ಮೊದಲು ನಾಗನಗೌಡ ಕಮಿಷನ್ ಅವರು 69% ರಿಸರ್ವೇಶನ್ ಕೊಟ್ಟ ಸಂದರ್ಭದಲ್ಲಿ 63ನೇ ಇಸ್ವಿನಲ್ಲಿ ಬಾಲಾಜಿ ವಾಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬಂದಾಗ ಆಗ ಸುಪ್ರೀಂ ಕೋರ್ಟ್ ಹೇಳಿತ್ತು ಹಿಂದುಳಿದ ವರ್ಗದವರ ದತ್ತಾಂಶ ಇಲ್ಲ, ಆದ್ರಿಂದ 50% ಮೇಲೆ ಹೋಗಬಾರ್ದು ಅಂತ ಹೇಳಿ. ಅಂದ್ರೆ ದತ್ತಾಂಶ ಇಲ್ಲದೆ ಇರೋದ್ರಿಂದ ಹೋಗಬಾರ್ದು ಅಂತ ಹೇಳಿದ್ದಾರೆ ವಿನಃ, ಆದ್ರೆ ಹಿಂದುಳಿದ ವರ್ಗದವರಿಗೆ ಅನುಕೂಲಗಳಾಗಬೇಕು ಅನ್ನೋದಿದ್ರೆ ಅವರ ಏಳಿಗೆಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಯಾರು ಎಷ್ಟು ಹಿಂದಿದ್ದಾರೆ ಅಂತ ತಿಳ್ಕೊಳ್ಬೇಕಾದ್ರೆ ಈ ಒಂದು ಸಮೀಕ್ಷೆ ಬಹಳ ಮುಖ್ಯ ಅನ್ನೋ ಮೂಲ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಎಲ್ಲ ಇವತ್ತು ಮಾತಾಡೋ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದ ಅಹಿಂದ ವರ್ಗದ ನಾಯಕರು ಹೇಳೋ ರೀತಿ